ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಜಾಪುರ ಮುಖ್ಯ ರಸ್ತೆಯ ಇಂಡ್ಲಬೆಲೆ ಗ್ರಾಮದ ಬಳಿಯಲ್ಲಿ ಡಾಕ್ಟರ್ ಪ್ರಶಾಂತ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ವಿಜಯ ಮೂಳೆ ಕೀಲು ಮತ್ತು ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್. ಇನ್ನು ನೂತನವಾಗಿ ಪ್ರಾರಂಭಗೊಂಡ ವಿಜಯ ಮೂಳೆ ಕೀಲು ಮತ್ತು ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್ ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಡಾಕ್ಟರ್ ಪ್ರಶಾಂತ್ ರವರು ಮಾತನಾಡಿ, ನಮ್ಮ ವಿಜಯ ಮೂಳೆ ಕೀಲು ಮತ್ತು ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್ನಲ್ಲಿ ಮೂಳೆಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಇದ್ದರೂ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಗುಣಮಟ್ಟ ಚಿಕಿತ್ಸೆಯನ್ನು ನೀಡಲಾಗುವುದು. ಜೊತೆಗೆ ಸೇವಾ ಮನೋಭಾವದಿಂದ ಈ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡಿದ್ದೇವೆ ಎಂದರು. ನಮ್ಮ ಕ್ಲಿನಿಕ್ನಲ್ಲಿ ಫಿಸಿಯೋಥೆರಪಿ, ಫಾರ್ಮಸಿ ಸೇರಿದಂತೆ ಎಲ್ಲ ರೀತಿಯಾದ ಸರ್ಜರಿಗಳು ಹಾಗೂ ಮೂಳೆಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಇದ್ದರೂ ಚಿಕಿತ್ಸೆ ನೀಡಲಾಗುವುದು. ಸಾರ್ವಜನಿಕರು ಒಮ್ಮೆ ಕ್ಲಿನಿಕ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಡಾಕ್ಟರ್ ಸೌಮ್ಯ, ಶ್ರೀ ಪ್ರಶಾಂತ್, ಹೋರಾಟಗಾರರಾದ ಮಂಜುನಾಥ್ ದೇವು, ಪಟಾಪಟ್ ಪ್ರಕಾಶ್, ಪಟಾಪಟ್ ರವಿ, ಚೇರ್ಮನ್ ಗಣೇಶ್, ಛಲವಾದಿ ನಾಗರಾಜ್, ಇಂಡ್ಲಬೆಲೆ ರಾಮಾಂಚಿರವರು, ನಿವೃತ್ತ ಶಿಕ್ಷಕರು ಹಾಗೂ ಮಾರ್ಗದರ್ಶಕರಾದ LYR, ಮುಖಂಡರಾದ ಹಿಲಲಿಗೆ ವೇಣು, ಅತ್ತಿಬೆಲೆ ನಚಿತ್ರ, ಕಿರಣ್, ಹಿಲರಿಗೆ ಉಮೇಶ್, ಕಾಚನಾಯಕನಹಳ್ಳಿ ಪುನೀತ್ ಮತ್ತು ಸ್ಥಳೀಯ ಮುಖಂಡರು, ಡಾಕ್ಟರ್ ಪ್ರಶಾಂತ್ ಕುಟುಂಬಸ್ಥರು ಹಾಜರಿದ್ದರು.
ಡಾಕ್ಟರ್ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಒಂದು ಮೂಳೆ ತಜ್ಞರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಈಗ ಅತ್ತಿಬೆಲೆಯಲ್ಲಿ ಒಂದು ಕ್ಲಿನಿಕನ್ನು ಪ್ರಾರಂಭ ಮಾಡ್ತಿದ್ದಾರೆ. ಅವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ಮೂಳೆ ತಜ್ಞರು ತುಂಬ ಕಡಿಮೆ, ಅತ್ತಿಬೆಲೆಯಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನಮಗೇನಾದರೂ ಬೇಕಂದರೆ ಒಂದು ಸ್ಪರ್ಶಾಗಿ ಹೋಗ್ಬೇಕು, ಇಲ್ಲಾಂದರೆ ನಾರಾಯಣ ಹೃದಯಕ್ಕೆ ಹೋಗ್ಬೇಕು. ಆದರೆ ಅದರ ಸಮಸ್ಯೆಯನ್ನು ಇವತ್ತು ಪ್ರಶಾಂತ್ ಅವರು ನೀಗಿಸಿದ್ದಾರೆ. ಸೊ ಈಗ ನಮ್ಮ ಅತ್ತಿಬೆಲೆಯಲ್ಲೇ ಇವತ್ತು ಮೂಳೆ ಆಸ್ಪತ್ರೆ ಇದೆ. ಸೊ ಇದು ಭಾಳ ಯಶಸ್ವಿಯಾಗಿ ನಡೀಲಿ, ರೋಗಿಗಳೇ ಉತ್ತಮವಾದಂಥ ಸೇವೆಯನ್ನು ಕೊಡಲಿ ಅಂತೇಳಿ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮೊದಲನೇದಾಗಿ ನಾನು ಡಾಕ್ಟರ್ ಪ್ರಶಾಂತ್ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಕ್ಲಿನಿಕ್ನ ತಾಯಿ ಹೆಸರಲ್ಲಿ ಓಪನ್ ಮಾಡಿದ್ದಾರೆ ಅನ್ಕೊಳ್ತೇನೆ, ವಿಜಯ ಅಂತೇಳಿ. ದಟ್ ಶೋಸ್ ದಟ್ ಈಸ್ ಗ್ರೇಟ್ ಪರ್ಸನಾಲಿಟಿ ಆ್ಯಂಡ್ ಗ್ರೇಟ್ ಹಾರ್ಟ್ ಪರ್ಸನ್ ಅಂತೇಳಿ. ತಾಯಿಯವರ ಒಂದು ಭಾವಚಿತ್ರನಿಟ್ಟು ಅವರು ಪೂಜೆ ಮಾಡಿ ಹೃದಯವಂತರು ವಿಜಯ ಅನ್ನೋದು ನಾನು ನೋಡಿದೆ. ತಾಯಿಯವರ ಇದೆ, ಅದಕ್ಕೆ ಅವರಿಗೆ ಮೊದಲನೇದಾಗಿ ಮೈ ಪರ್ಸನಲ್ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸೆಕೆಂಡ್ಲಿ, ಆ್ಯಂಡ್ ಹೀ ಈಸ್ ಎ ಪರ್ಸನಲಿ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್. ಐ ಆಮ್ ಸೋ ಹ್ಯಾಪಿ. ಒಬ್ಬ ಸ್ಪೋರ್ಟ್ಸ್ ಪ್ಲೇಯರು ಡಾಕ್ಟರ್ ಆದರೆ ಇಟ್ ವುಡ್ ಬಿ ವೆರಿ ಈಸಿ ಟು ದಿ ಸೊಸೈಟಿ ಟು ಗಿವ್ ದ ಗುಡ್ ಟ್ರೀಟ್ಮೆಂಟ್. ಇನ್ನು ಮೂರನೇದಾಗಿ ಪ್ರಶಾಂತ್ ಅವ್ರ ಕುಟುಂಬಕ್ಕೆ ಭಗವಂತ 100 ಆರೋಗ್ಯ ಐಶ್ವರ್ಯ ಕೊಡಲಿ. ಈ ಭಾಗದಲ್ಲಿ ಆನೇಕಲ್ ತಾಲೂಕಲ್ಲಿ ವಿಶೇಷವಾಗಿ ಅತ್ತಿಬೆಲೆ ಬಹಳ ಬೆಳೆದಿರ್ತಕ್ಕಂಥ ಒಂದು ಗ್ರಾಮ ಮತ್ತು ನಗರ ಪಟ್ಟಣ ಪ್ರದೇಶ ಅದು. ಈಗ ಭಾಳಷ್ಟು ಜನ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಕ್ರಿಕೆಟ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಅಥವಾ ಅಥ್ಲೆಟಿಕ್ಸ್ ಆಗಿರ್ಬೋದು. ಭಾಳ ಜನ ಇದ್ದಾರೆ ನಮ್ಮ ಸುತ್ತಮುತ್ತ ನೋಡ್ತೀವಿ. ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ, ಕ್ರಿಕೆಟ್ ಆರ್ಗನೈಸೇಷನ್ ಇದೆ. ಸೊ ಬಹಳ ಜನಕ್ಕೆ ಇದರದ್ದು ಒಂದು ಅನುಕೂಲ ಸಿಗ್ತಾ ಇಲ್ಲ. ಒಂದು ತಮಿಳ್ನಾಡಿಗೆ ಹೋಗಬೇಕಾಗಿತ್ತು ಅಥವಾ ಈ ಕಡೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಪ್ರಶಾಂತ್ರವರು ಈ ಪಟ್ಟಣ ಪ್ರದೇಶ ಮತ್ತು ಸರ್ಜಾಪುರ ಆನೇಕಲ್ವರೆಗೂ ಜನತೆಗೆ ಬೇಕಾದಂಥ ಒಂದು ಕೀಲು ಮತ್ತು ಮೂಳೆ ವೈದ್ಯರು ಅವರು ಈ ಭಾಗದಲ್ಲಿ ಈ ಒಂದು ಕ್ಲಿನಿಕನ್ನು ತೆರೆದಿರ್ತಕ್ಕಂಥದ್ದು ಬಹಳ ನಮಗೆ ಗ್ರಾಮಸ್ಥರಿಗೆ ಅಥವಾ ಸುತ್ತಮುತ್ತಲಿಗೆ ಅನುಕೂಲ ಆಗ್ತಾಯಿದೆ. ಅದೇ ರೀತಿಯಾಗಿ ಯಶಸ್ವಿ ಆಗುತ್ತೆ. ಯಶಸ್ವಿ ಆಗಲಿ, ಅವ್ರ ಕುಟುಂಬಕ್ಕೆ ಮತ್ತು ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ. ಹೆಚ್ಚಿನ ರೀತಿಯಲ್ಲಿ ಮತ್ತಷ್ಟು ಕ್ಲಿನಿಕ್ ತೆಗಲಿ. ಮತ್ತು ಆ ಸುತ್ತಮುತ್ತಲಿನ ನನ್ನ ಎಲ್ಲ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ ಪ್ಲೇಯರ್ಸ್ ವಿಶೇಷವಾಗಿ ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಮೂಳೆ ತೊಂದರೆ ಏನೇ ಇರಲಿ ದಯವಿಟ್ಟು ಇದರ ಅನುಕೂಲ ಪಡ್ಕೊಳ್ಳಿ. ಸರ್ಜಾಪುರ ರೋಡ್ ಮೇನ್ ರೋಡಲ್ಲಿದೆ, ಒಳ್ಳೆಯ ಒಂದು ಸ್ಥಳದಲ್ಲಿ ಅವರು ನಿರ್ಮಿಸಿದ್ದಾರೆ. ಕಾರ್ ಪಾರ್ಕಿಂಗ್ ಇದೆ ಮತ್ತು ವಿಶಾಲವಾದಂಥ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ್ದಾರೆ. ದಯವಿಟ್ಟು ಇದರ ಒಂದು ಅನುಕೂಲತೆಯಿಂದ ಅವೆಲ್ಲ ಪಡ್ಕೊಳ್ಳಿ. ಇದೊಂದು ಒಳ್ಳೆಯ ಅವಕಾಶ ನಮಗೆಲ್ಲನೂ ಕೂಡ. ಭಾಳಷ್ಟು ವಯಸ್ಸಾದವರು ಇದ್ದೀರಿ ಮತ್ತು ಸ್ಪೋರ್ಟ್ಸ್ ಅವರು ಇದ್ದೀರಿ, ಯಂಗ್ಸ್ಟರ್ಸ್ ಇದ್ದೀರಿ. ದಯವಿಟ್ಟು ಪ್ರಶಾಂತ್ ಅವರವರ ಕ್ಲಿನಿಕ್ಗೆ ವಿಜಯ ಕಿಲು ಮತ್ತು ಸ್ಪೋರ್ಟ್ಸ್ ಅದನ್ನು ಅನುಕೂಲ ಮಾಡ್ಕೊಳ್ಬೇಕು. ವಿಶೇಷವಾಗಿ ಯುವಕರು ಬಂದು ವಿಸಿಟ್ ಮಾಡಿ ಅತ್ಯುತ್ತಮವಾದಂಥ ಆರೋಗ್ಯನ ಪಡೀರಿ ಅಂತೇಳಿ ಎಲ್ರಿಗೂ ಮನವಿ ಮಾಡ್ಕೊಡ್ತೇನೆ. ಮತ್ತು ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಷನ್. ಪ್ರಶಾಂತ್ ಅವರು ಈಗ ಏನು ಕ್ಲಿನಿಕನ್ನು ತೆಗೆದಿದ್ದಾರೆ ಅದು ಅವರ ಸಮಾಜ ಸೇವೆ, ಜನಸೇವೆ ಮತ್ತು ಅವರಿಗೆ ಇರುವಂತಹ ಸಂಸ್ಕಾರದ ಬಗ್ಗೆ ತಿಳಿಸುತ್ತೆ. ಈ ಒಂದು ಕ್ಲಿನಿಕ್ ತುಂಬ ಅನುಕೂಲವಾಗಲಿ, ಇಲ್ಲಿನ ಜನತೆಗೆ ಅನುಕೂಲವಾಗಲಿ. ಅದರ ಜೊತೆಗೆ ಅವರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ದೇವರು ಒಳ್ಳೇದು ಮಾಡಲಿ ಅವರಿಗೆ. ಮತ್ತು ಅವರ ತಾಯಿಯ ಹೆಸರಲ್ಲಿ ಇದನ್ನು ಮಾಡಿದ್ದಾರೆ. ಅದು ಇನ್ನೂ ತುಂಬ ಒಳ್ಳೆಯ ಸಂಸ್ಕಾರವಂತರು ಅಂತ ತೋರಿಸುತ್ತೆ. ಸೊ ಅವರಿಗೆ ನಾನು ಶುಭವಾಗಲಿ ಅಂತೇಳ್ಬಿಟ್ಟು ಹಾರೈಸ್ತೇನೆ. ನಮಸ್ಕಾರ. ಆನೇಕಲ್ ತಾಲೂಕಿನ ಎಲ್ಲ ಜನತೆಗೂ ನಮಸ್ಕಾರ. ಇಲ್ಲಿ ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದಂಥ ಎಲ್ರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ವಂದನೆಯನ್ನು ತಿಳಿಸ್ತಿದ್ದೀನಿ. ಇದು ವಿಜಯ ಆರ್ಥೋಪೆಡಿಕ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್ ಇದು ಒಂದು ನನ್ನ ಕನಸಿನ ಕೂಸು. ಇದು ನನ್ನ ಒಬ್ಬರಿಂದನೇ ಸಾಧ್ಯ ಆಗಲಿಲ್ಲ. ನನ್ನ ಶ್ರೀಮತಿ, ನನ್ನ ಧರ್ಮಪತ್ನಿ ಸೌಮ್ಯಶ್ರೀ ಅವರ ಒಂದು ಹೆಲ್ಪ್ ಏನಿತ್ತು, ಅವ್ರು ಬೆನ್ನೆಲುಬಾಗಿ ನಿಂತಿದ್ರು ನನ್ನ ಜೊತೆ. ಸೊ ಮತ್ತು ಇದನ್ನು ಪೂರ್ಣ ರೂಪಕ್ಕೆ ತರೋಕ್ಕೆ ಹೆಲ್ಪ್ ಮಾಡಿದಂಥ ನನ್ನ ಫ್ಯಾಮ್ಲಿಯ ಎಲ್ಲ ಸದಸ್ಯರುಗಳಿಗೆ ಮತ್ತು ನನ್ನ ಫ್ರೆಂಡ್ಸ್ಗಳಿಗೆ, ನನ್ನ ಜೊತೆ ಯಾವಾಗಲೂ ನಿಂತ ಫ್ರೆಂಡ್ಸ್ಗಳಿಗೆ, ಊರಿನ ಹಿರಿಯರಿಗೆ ಮತ್ತು ನನ್ನ ಶಾಲಾ ಶಿಕ್ಷಕರಿಗೆ, ಮತ್ತು ಅತ್ತಿಬೆಲೆ ಮತ್ತು ಇಂಡ್ಲಬೆಲೆ ಬಿದ್ರಗುಪ್ಪೆ ಪಂಚಾಯತಿ
ವ್ಯಾಪ್ತಿಯ ಎಲ್ಲ ಜನತೆಗೆ ನಾನು ಶುಭ ವಂದನೆಗಳನ್ನ ತಿಳಿಸ್ತೀನಿ. ಈ ಒಂದು ಆರ್ಥೋಪೆಡಿಕ್ಸ್ ಕ್ಲಿನಿಕ್ನ ಉಪಯೋಗವನ್ನು ನೀವು ಎಲ್ಲ ಪಡ್ಕೋಬೇಕು. ಯಾವುದೇ ತೊಂದರೆ ಇರಲಿ, ಮೂಳೆಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಇರಲಿ, ವಯಸ್ಕರಾಗಲಿ, ವಯಸ್ಸಾದವರಾಗಲಿ ಅಥವಾ ಯಂಗ್ ಪರ್ಸನ್ಸ್ ಆಗಲಿ, ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಅವ್ರಿಗೆ ನಾವು ತಕ್ಕ ರೀತಿಯಲ್ಲಿ ಅತ್ಯಂತ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ಇದರಲ್ಲಿ ಎಕ್ಸ್ರೇ ಇದೆ, ಲೇಟೆಸ್ಟ್ ಟೆಕ್ನಾಲಜಿ ಎಕ್ಸ್ರೇ ಇದೆ, ಫಿಸಿಯೋಥೆರಪಿ ಸೌಲಭ್ಯ ಇದೆ, ಮತ್ತು ಇದರಲ್ಲಿ ಫಾರ್ಮಸಿ ಇದೆ, ಮತ್ತು ಎಲ್ಲ ಮೈನರಿಟಿ ಫೆಸಿಲಿಟಿ ಇದೆ, ಎಲ್ಲ ರೀತಿಯ ಸರ್ಜರಿಗಳು ಇಲ್ಲಿ ಮಾಡಿಕೊಡಲಾಗುತ್ತೆ. ಸೊ ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೋಬೇಕು ಮತ್ತು ನಮಗೆ ಆಶೀರ್ವಾದ ಮಾಡಬೇಕು, ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಒಂದು ಸಹಕಾರವನ್ನು ನೀಡಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತಿದ್ದೀನಿ. ನಮ್ಮ ಪ್ರಶಾಂತ್ ಅವರು ನಮಗೆ ಮೊದಲು ಸಾರಿ ಭೇಟಿಯಾದರು. ಭೇಟಿಯಾದ ಮೊದಲ ಸಾರಿ ನಮಗೆ ಆರ್ಥೋಪೆಡಿಕ್ ಕ್ಲಿನಿಕ್ಕನ್ನು ಓಪನ್ ಮಾಡಬೇಕು, ನಮಗೆ ಬಾಡಿಗೆಗೆ ಬೇಕು ಅಂತ ಬಂದರು. ನಾವಿಲ್ಲಿ ಬಾಡಿಗೆ ನಮ್ಮ ಅಂಕಲ್ ಅವರ ಶಾಪ್ ಆಗಿರೋದ್ರಿಂದ ನಾನು ರೆಡಿ ಮಾಡ್ತೀನಿ ಸರ್, ನನಗೆ ಇಲ್ಲಿಗೆ ಲೋಕಲಲ್ಲಿ ಯಾವುದು ಆರ್ಥೋಪೆಡಿಕ್ ಇಲ್ವಾ, ನೀವು ಇಲ್ಲಿ ಓಪನ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಿಯರ್ ಬೈ ಹೊಸೂರಿಗೆ ಹೋಗಬೇಕು ಇಲ್ಲ ನಾರಾಯಣ ಹೋಗಬೇಕು ಅಂತ ಹೇಳಿ ನನಗೆ ನಮ್ಮ ಕೈಯಲ್ಲಾದಲ್ಲೂ ಸಹಾಯ ಮಾಡಿದ್ದೀವಿ. ಸೊ ಎಲ್ಲರೂ ಇಲ್ಲಿ ಸದ್ಬಳಕೆ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಮ್ಮ ಲೋಕಲಲ್ಲಿ ಎಲ್ಲೂ ಆರ್ಥೋಪೆಡಿಕ್ ಹೋದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು, ಆರ್ಥೋಪೆಡಿಕ್ ಡಾಕ್ಟರ್ ಸಡನ್ಲಿ ಸಿಗೋಲ್ಲ. ಸೊ ತಕ್ಷಣವೇ ಸಿಗುವಂಥದ್ದು ನಮ್ಮ ಹತ್ತಿರದಲ್ಲೇ ಇದ್ದಾರೆ ಈಗ. ಮತ್ತು ಎಲ್ಲರೂ ಇಲ್ಲಿ ಸುತ್ತಮುತ್ತ ನಮ್ಮ ಪಂಚಾಯಿತಿ ಮತ್ತು ಅತ್ತಿಬೆಲೆ ಪುರಸಭೆಯವರೆಲ್ಲ ಸದ್ಬಳಕೆ ಮಾಡ್ಕೊಬೇಕು ಅಂತ ಕೇಳ್ಕೊಳ್ತೀವಿ. ವಿಜಯ ಮೂಳೆ ಕೀಲು ಹಾಗೂ ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್ ಇವತ್ತೇನು ಅತ್ತಿಬೆಲೆಯಲ್ಲಿ ಉದ್ಘಾಟನೆ ಆಗ್ತಾಯಿದೆ, ಪ್ರಾರಂಭ ಆಗ್ತಾಯಿದೆ. ನಿಜವಾಗ್ಲೂ ಇದು ಅತ್ತಿಬೆಲೆಗೆ ಒಂದು ಕೊಡುಗೆ ಅಂತೇಳಿ ಭಾವಿಸಿದ್ದೇನೆ. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗಾಗಿ ಈ ನ್ಯಾಷನಲ್ ಹೈವೇಲಿರ್ತಕ್ಕಂಥ ಜನ ಏನಾದರೂ ಅಪಘಾತಗಳಾದಾಗ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ದುಬಾರಿ ಹಣವನ್ನು ಕೊಟ್ಟು ಅಲ್ಲಿ ಗಂಟೆಗಟ್ಟಲೆ ಕಾದು ಭಾಳ ಅವಸ್ಥೆಯನ್ನು ಪಡಬೇಕಾದಂಥ ಸಂದರ್ಭಗಳಿತ್ತು. ಇವತ್ತು ತುರ್ತು ಪರಿಸ್ಥಿತಿಯಾಗಿ ತುರ್ತು ಸ್ಥಿತಿಯಲ್ಲಿ ಚಿಕಿತ್ಸೆಗಾಗಿ ಇವತ್ತು ಈ ನರ್ಸಿಂಗ್ ಹೋಮು, ಆರ್ಥೋಪೆಡಿಕ್ ನರ್ಸಿಂಗ್ ಹೋಮು ಉದ್ಘಾಟನೆ ಆಗ್ತಾ ಇರೋದು ನಿಜವಾಗ್ಲೂ ಅತ್ತಿಬೆಲೆ ಜನತೆಗೆ ಒಂದು ಕೊಡುಗೆ ಮತ್ತು ಸಂತೋಷದ ವಿಚಾರ. ಡಾಕ್ಟರ್ ಪ್ರಶಾಂತ್ ಮತ್ತು ಅವರ ಶ್ರೀಮತಿ ಸೌಮ್ಯಶ್ರೀರವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇದು ಅದ್ಭುತವಾಗಿ ಬೆಳೀಲಿ, ಅತ್ತಿಬೆಲೆ ಜನತೆ ಮತ್ತು ಸುತ್ತಮುತ್ತಲ ಜನತೆ ಇದರ ಉಪಯೋಗವನ್ನು ಪಡೀಲಿ, ಉತ್ತಮ ಚಿಕಿತ್ಸೆ ಇರುತ್ತೆ ಅಂತೇಳಿ ಭಾವಿಸಿದ್ದೇವೆ. ಇವರಿಗೆ ಒಳ್ಳೆಯದಾಗಲಿ. ಇವರ ಇಡೀ ಈ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಹಾಸ್ಪಿಟಲ್ಲು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಅವ್ರ ತಾಯಿ ಹೆಸರಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಆರ್ಥಿಕ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನೂ ಹೆಚ್ಚಾಗಿ ಅವ್ರಿಗೆ ಜನರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಗಲಿ, ಅವರು ಕೂಡ ಹೆಚ್ಚಾಗಿ ಬೆಳೀಲಿ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಅವ್ರ ಫ್ಯಾಮಿಲಿಗೆ ಇನ್ನೂ ಹೆಚ್ಚಾಗಿ ನಮ್ಮ ಎಲ್ಲರ ಸಹಕಾರ ಇರ್ತದೆ ಅಂತೇಳಿ ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅತ್ತಿಬೆಲೆಯ ಪಕ್ಕದ ಇಳಬೆಲೆ ಗ್ರಾಮ ಪಕ್ಕದಲ್ಲಿ ಈ ವಿಜಯ ಮೂಳೆ ಕೀಲು ಹಾಗೂ ಸ್ಪೋರ್ಟ್ಸ್ ಇಂಜುರಿ ಕ್ಲಿನಿಕ್ಕು ಮೊದಲನೇ ಬಾರಿಗೆ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ಪ್ರಾರಂಭವಾಗಿದೆ. ಡಾಕ್ಟರ್ ಪ್ರಶಾಂತ್ ರವರ ನೇತೃತ್ವದಲ್ಲಿ ಅನೇಕ ಈಗ ಏನಾದರೂ ಮೂಳೆ ಏನಾದರೂ ತೊಂದರೆ ಆದರೆ ಪಕ್ಕದ ಹೊಸೂರು ಮತ್ತು ನಾರಾಯಣಪುರದಲ್ಲಿಯ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಪ್ರಶಾಂತ್ ಅವರು ಬಾರಿ ನಮ್ಮ ಸುತ್ತಮುತ್ತಲ ಗ್ರಾಮದ ಎಲ್ಲ ನಾಗರಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಯಶಸ್ವಿಯಾಗಿ ಇಲ್ಲಿನ ನಮ್ಮ ಸುತ್ತಮುತ್ತಲ ಅನೇಕ ನಾಗರಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಚಿಕಿತ್ಸೆ ನೀಡಿ ಒಳ್ಳೆಯ ಫಲಕಾರಿಯಾಗಿ ಅವರು ಇನ್ನೂ ಯಶಸ್ವಿಯಾಗಿ ದೊಡ್ಡ ನರ್ಸಿಂಗ್ ಹೋಮ್ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ.